ಹಾಯ್ ಹಲೋ ಮೈ ಬಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಡೈಲಿ ನನ್ನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿರುತ್ತೆ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್, ಹಾಗೆಯೇ ಯಾವ ಒಂದು ಆರ್ಡರನ್ನು ನೀವು ಮೀಶೋದಲ್ಲಿ ರೀಸೇಲ್ ಮಾಡಿದ್ರೆ ಹೆಚ್ಚು ಅರ್ನ್ ಮಾಡ್ಬೋದು, ಹಾಗೆ ಯಾವ ಒಂದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನೀವೇ ಪರ್ಚೇಸ್ ಮಾಡೋದಕ್ಕೆ ಇರ್ಬೋದು ಅಥವಾ ನೀವು ರೀಸೇಲ್ ಮಾಡೋದಕ್ಕೆ ಈ ಒಂದು ಆರ್ಡರ್ಸ್ಗಳನ್ನ ಚಾಯ್ಸ್ ಮಾಡಿಕೊಂಡ್ರೆ ನಿಮಗೆ ಯಾವ ಒಂದು ಆರ್ಡರ್ಸು ಚೆನ್ನಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆಯೇ ಇವತ್ತು ಕೂಡ ಅಷ್ಟೇ, ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸ್ಯಾರಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ಯಾರಿ ಅನ್ನೋದು ಇವಾಗ ತುಂಬಾ ಟ್ರೆಂಡಿಂಗ್ ಆದಂಥ ಸ್ಯಾರಿ, ಅದು ಕೂಡ ಮೀಶೋದಲ್ಲಿ ಹೊಸದಾಗಿ ಬಂದಿರೋಂಥ ಸ್ಯಾರಿಗಳು ಇದು. ಸೊ ಯಾವ ಥರ ಇದೆ ಸ್ಯಾರಿ, ಹಾಗೆ ಎಷ್ಟು ಮಾರ್ಜಿನನ್ನು ಇಟ್ಕೊಂಡು ಸೇಲ್ ಮಾಡ್ಬೋದು ಈ ಒಂದು ಸ್ಯಾರಿಯನ್ನು, ಇವುಗಳ ಪ್ರೈಸ್ ಎಷ್ಟು ಮಾರ್ಜಿನನ್ನು ಆ್ಯಡ್ ಮಾಡಿ ನಾವು ಅರ್ನ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನೀವೇನಾದ್ರು ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ನೀವು ಕೂಡ ಮಾಡಬೇಕು, ನೀವು ಕೂಡ ಅರ್ನಿಂಗ್ಸನ್ನು ಶುರು ಮಾಡಬೇಕು ಅಂತ ಹೇಳಿದ್ರೆ ಧಾರಾಳವಾಗಿ ನೀವು ಕೂಡ ಶುರು ಮಾಡ್ಬೋದು. ಯಾರಿಗೆಲ್ಲ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು, ಅಂದರೆ ನಾನು ಮಾಡ್ತಾ ಇರೋಂಥ ಈ ಒಂದು ಮೀಶೋ ವರ್ಕ್ ಫ್ರಮ್ ಹೋಮ್ ಜಾಬನ್ನು ನೀವು ಕೂಡ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾವ ಥರ ಮಾಡೋದು, ಹೇಗೆ ಮಾಡೋದು, ಹಾಗೆ ನಾನು ಇಲ್ಲಿ ತನಕ ಎಷ್ಟು ಅರ್ನನ್ನು ಮಾಡಿದ್ದೀನಿ ಅನ್ನೋ ಪ್ರೂಫನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋಸ್ಗಳ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಅರ್ನಿಂಗ್ಸನ್ನು ಶುರು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಝೀರೋ ಇನ್ವೆಸ್ಟ್ಮೆಂಟಿಂದ ಈ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡ್ಬೋದು. ಪಾರ್ಟ್ ಟೈಮ್ ಆಗೂ ಕೂಡ ಮಾಡ್ಬೋದು, ನೀವು ಫುಲ್ ಟೈಮ್ ಆಗಿ ಕೂಡ ಮಾಡ್ಬೋದು. ಅದರಲ್ಲೂ ಮನೆಯಲ್ಲಿ ಗೃಹಿಣಿಯರು ಕೆಲಸವನ್ನೆಲ್ಲ ಮಾಡಿಕೊಂಡು ಮನೆಯೆಲ್ಲ ನೋಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹೇಳಿ ಮಾಡಿಸಿದಂಥ ಕೆಲಸ ಅಂತಲೇ ಹೇಳ್ಬೋದು. ಇದಕ್ಕೇನು ವಿಡಿಯೋ ಅಪ್ಲೋಡ್ ಮಾಡೋ ಆಗಿರೋದಿಲ್ಲ, ಇಲ್ಲ ಯಾರು ನೋಡ್ತಾರೆ ಮಾಡ್ತಾರೆ ನಮ್ನ ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಮುಜುಗರ ಕೆಲವ್ರಿಗಿರುತ್ತೆ. ವೀಡಿಯೋಸ್ಗಳನ್ನ ಏನೋ ಅಪ್ಲೋಡ್ ಮಾಡೋ ಆಗಿರೋದಿಲ್ಲ, ಜಸ್ಟ್ ಇಮೇಜಸ್ಗಳನ್ನ ನಾವು ಪೋಸ್ಟ್ಗಳನ್ನು ಮಾಡಿ ನಾವು ಇದರ ಮುಖಾಂತರ ಕೂಡ ಅರ್ನ್ ಮಾಡ್ಬೋದು. ಸೊ ಯಾವ ಥರ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ವೀಡಿಯೋಸ್ಗಳಿದೆ, ಚಾನಲ್ನಲ್ಲಿ ಚೆಕ್ ಮಾಡಿ ನೀವು ಕೂಡ ಅರ್ನಿಂಗ್ಸನ್ನು ಶುರು ಮಾಡಿ. ಅದಕ್ಕೂ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಸ್ಯಾರೀಸ್ಗಳನ್ನ ತೋರಿಸ್ತಾ ಇದ್ದೀನಲ್ವ, ನೀವೇನಾರ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಈ ಒಂದು ಸ್ಯಾರೀಸ್ಗಳನ್ನ ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವುದಪ್ಪ ಆರ್ಡರ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಆರ್ಡರನ್ನು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತಲ್ಲ, ಬಂದ ತಕ್ಷಣ ಹೆಣ್ಮಕ್ಳು ಸ್ಯಾರಿ ಬಂತು ಅಂತ ಹೇಳಿದ್ರೆ ಸುಮ್ಮನೆ ಇರ್ತೀವ, ಬಂದ ತಕ್ಷಣವೇ ಓಪನ್ ಕೂಡ ಮಾಡಿ ಇಟ್ಬಿಟ್ಟಿರ್ತೀನಿ. ನಾನು ಕೂಡ ಅಷ್ಟೇ ಆರ್ಡರ್ ಹೇಗಿದೆ ಯಾವ ಥರ ಇದೆ ಅಂತ ನೋಡೋದಕ್ಕೆ ನಾನು ಕೂಡ ಅಷ್ಟೇ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಬಂದಿರೋಂಥ ಆರ್ಡರ್ ನೋಡ್ತಾ ಇದ್ದೀರಲ್ಲ, ಈ ಒಂದು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಯಿತು. ಗ್ರೀನ್ಗೆ ಈ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಒಂದು ಕಲರ್ ಕಾಂಬಿನೇಷನ್ ಅನ್ನೋದು ತುಂಬಾ ಇದೆ ಈ ಒಂದು ಸ್ಯಾರಿಯಲ್ಲಿ. ಈ ಡಿಸೈನಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ ಆಪ್ಷನ್ಸ್ಗಳು ಕೂಡ ಇದೆ, ನೋಡ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸ್ಯಾರಿ ಪೂರ್ತಿ ಇದೇ ಥರ ಡಿಸೈನ್ ಇದೆ. ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಬ್ಲೌಸ್ ಮೆಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದಲ್ಲ, ಇದು ಬಂದು ಬ್ಲೌಸ್ ಮೆಟೀರಿಯಲ್. ಸ್ಯಾರಿ ಸ್ಟಾರ್ಟಿಂಗ್ ನೋಡ್ತಾ ಇದ್ದಲ್ಲ, ಸ್ಯಾರಿ ಸ್ಟಾರ್ಟಿಂಗ್ ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ನೋಡ್ತಾ ಇದ್ದೀರಲ್ಲ. ಈ ಒಂದು ಪ್ರೈಸ್ಗೆ ನೀವು ಹೊರಗಡೆ ತಗೊಳ್ಳೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸೊ ನೋಡ್ತಾ ಇರ್ಬೋದು, ಈ ಒಂದು ಸ್ಯಾರಿಯಲ್ಲಿ ಕೊಟ್ಟಿರುವಂತಹ ಡಿಸೈನ್ ಅನ್ನೋದು ಈ ಟೈಪಲ್ಲಿ ಇದೆ. ಸೊ ತುಂಬ ಚೆನ್ನಾಗಿದೆ. ಇದೇ ಥರ ರನ್ನಿಂಗು ಸ್ಯಾರಿ ಪೂರ್ತಿ ಇದೆ. ಸೊ ಸ್ಯಾರಿ ಪೂರ್ತಿ ಇದೇ ಥರ ಇದೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ರನ್ನಿಂಗ್ ಅನ್ನ ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ. ಇದೇ ಡಿಸೈನು. ಸ್ಟಾರ್ಟಿಂಗ್ ಮಾತ್ರ ಪ್ಲೈನ್ ಇದ್ದು ಆಮೇಲಿಂದ ಈ ಒಂದು ಡಿಸೈನ್ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ, ಖಂಡಿತ ಇಲ್ಲ. ಈ ಒಂದು ಡಿಸೈನ್ ಅನ್ನ ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಒಂದು ಬ್ರ್ಯಾಂಡ್ ಸ್ಯಾರಿಯಲ್ಲಿ ಬರುವಂತ ಡಿಸೈನ್ ಇದು. ಈ ಒಂದು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತ ಸ್ಯಾರಿಯನ್ನ ಮೀಶೋದಲ್ಲಿ ಮಾತ್ರ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದೆಲ್ಲ, ಇದು ಬಂದು ಸ್ಯಾರಿಯ ಸೆರಗಾಗಿರುತ್ತೆ. ಸೊ ಸ್ಯಾರಿ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಸ್ಯಾರಿ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರೆ ಇನ್ನೂ ಕೂಡ ಸಖತ್ತಾಗಿ ಕಾಣಿಸುತ್ತೆ, ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ. ಸೊ ಈ ಒಂದು ಸ್ಯಾರಿಯನ್ನ ನೀವು ರೀಸೇಲ್ ಮಾಡೋದಕ್ಕೆ ಮಾಡ್ಕೊಂಡ್ರೆ ಈ ಒಂದು ಸ್ಯಾರಿಯನ್ನ ನೀವು ಜಾಸ್ತಿ ಅಮೌಂಟನ್ನೇ ಅರ್ನ್ ಮಾಡ್ಬೋದು. ಈ ಒಂದು ಸ್ಯಾರಿಗೂ ಕೂಡ ನಾನು 200ರಿಂದ ಒಂದು 250 ರೂಪಾಯಿ ಮಾರ್ಜಿನನ್ನು ಆ್ಯಡ್ ಮಾಡಿ ಸೇಲ್ ಕೂಡ ಮಾಡಿದ್ದೀನಿ, ತಗೊಳ್ತಾ ಕೂಡ ಇದ್ದಾರೆ. ಸೊ ನೀವು ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ ಹೇಳ್ತಾರೆ, ಬಟ್ ರೀಸೇಲ್ಗೆ ಈ ಒಂದು ಸ್ಯಾರಿಗೆ ನಾವು ಮಾರ್ಜಿನನ್ನು ಆ್ಯಡ್ ಮಾಡ್ಬೋದು. ಸ್ಯಾರಿ ಪ್ರೈಸ್ ಕೂಡ ಅಷ್ಟೇ ಮೀಶೋದಲ್ಲೂ ಕಡಿಮೆ ಇರೋದ್ರಿಂದ ನಾವು ಧಾರಾಳವಾಗಿ ಮಾರ್ಜಿನ್ ಆ್ಯಡ್ ಮಾಡೋದಕ್ಕೂ ಕೂಡ
ಅನುಕೂಲ ಆಗೋ ಥರ ಇದೆ. ಮಿಸ್ ಮಾಡದೆ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಪರ್ಚೇಸ್ ಮಾಡಿ, ಇಲ್ಲ ರೀಸೇಲ್ ಮಾಡೋದಕ್ಕೂ ಕೂಡ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರು. ಇದೇ ಒಂದು ಆರ್ಡರ್ಗೆ ನೀವು ಮೀಶೋದಲ್ಲಿ ರೇಟಿಂಗ್ಸನ್ನು ಕೊಡ್ತೀನಿ ಅಂತ ಹೇಳೋದಾದರೆ 5 ಔಟ್ ಆಫ್ 5 ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಆರ್ಡರ್ ಕೂಡ. ಈ ಒಂದು ಸ್ಯಾರಿಯನ್ನು ನೋಡಿದ್ರಲ್ವಾ, ನಾನು ನೆಕ್ಸ್ಟ್ ಒಂದು ಸ್ಯಾರಿ ಯಾವುದಪ್ಪ ಅಂತ ಹೇಳಿದ್ರೆ, ಇಷ್ಟು ಸ್ಯಾರಿಯನ್ನು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಪರ್ಚೇಸ್ ಮಾಡಿದ್ದು. ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ, ಸ್ಯಾರಿಯನ್ನು ಕೂಡ ಅಷ್ಟೇ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಾಟನ್ ಸಿಲ್ಕ್ ಸ್ಯಾರಿ. ಇವಾಗ ಬರ್ತಾ ಇರುವಂಥ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೂ ಕೂಡ ಸೈಡ್ ಹೊಡಿಯೋ ಥರ ಇದೆ. ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಬೆಂಟೆಕ್ಸ್ ಬಾರ್ಡರು ಎರಡೂ ಕಡೆ ಕೂಡ ಇದೆ. ಈ ರೀತಿಯಾದಂಥ ಬಾರ್ಡರ್ನ ಎರಡೂ ಕಡೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಯಾರಿ ಬಾಡಿ ಪೂರ್ತಿ ಇದೇ ಥರ ಪ್ಲೈನ್ ಇದೆ. ಹಾಗೆ ಈ ಒಂದು ಸ್ಯಾರಿಯಲ್ಲಿ ಈ ರೀತಿಯಾದಂತಹ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ಸ್ಯಾರಿಯ ಸ್ಟಾರ್ಟಿಂಗ್ ಬಂದು ಈ ಒಂದು ಬಾರ್ಡರನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಪಿಕಾಕ್ ಡಿಸೈನ್ ಇರೋವಂಥ ಬೆಂಟೆಕ್ಸ್ ಬಾರ್ಡರು ತುಂಬಾ ಚೆನ್ನಾಗಿದೆ. ಹೇಳ್ದಾಗೆ ಈ ಒಂದು ಸ್ಯಾರಿ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗೂ ಕೂಡ ಸೈಡ್ ಹೊಡೆಯುತ್ತೆ. ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ನೀವು ಕಲರ್ ಹೋಗುತ್ತೆ, ಅಂದರೆ ನೀರು ಹಾಕಿದ್ರೆ ಕಲರ್ ಹೋಗುತ್ತೆ. ಬಟ್ ಇದು ಕಾಟನ್ ಸಿಲ್ಕು, ವಾಶ್ ಕೂಡ ಮಾಡ್ಬೋದು. ಪ್ಲೀಟ್ಸ್ಗಳು ಕೂಡ ಅಷ್ಟೇ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಸ್ಯಾರಿಯ ಮೇಲ್ಗಡೆ ಬಾರ್ಡರ್ ಈ ಥರ ಆದರೆ, ಸ್ಯಾರಿಯ ಕೆಳಗಡೆ ಬಾರ್ಡರ್ ಕೂಡ ಇದೇ ಥರ ಇದೆ. ಇನ್ನು ಸ್ಯಾರಿ ಪೂರ್ತಿ ಇದೇ ಥರ ಇದೆ, ಪ್ಲೈನ್ ಸ್ಯಾರಿ. ಕೆಳಗಡೆ ಬಾರ್ಡರ್ ಮತ್ತು ಮೇಲ್ಗಡೆ ಬಾರ್ಡರ್ ಈ ಸೇಮ್ ಕೂಡ ಇದೆ, ಬೆಂಟೆಕ್ಸ್ ಬಾರ್ಡರು. ಸೊ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ. ಸೊ ನೋಡ್ತಾ ಇದ್ದೀರಲ್ಲ, ಸ್ಯಾರಿ ಕಾಂಬಿನೇಷನ್ ಅನ್ನೋದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಬೇಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಬುಕ್ ಮಾಡ್ಕೊಳ್ಳಿ. ಇನ್ನು ಸ್ಯಾರಿಯ ಸೆರಗು ಬಂದು ಈ ಟೈಪಲ್ಲಿದೆ. ಹಾಗೆ ಈ ರೀತಿಯಾದಂಥ ಕುಚ್ಚನ್ನು ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಈ ಕೆಲಸ ಕೂಡ ಉಳಿಯುತ್ತೆ ನಿಮಗೆ. ಸ್ಯಾರಿಗೆ ಇಲ್ಲೇನೆ ಕುಚ್ಚು ಕೂಡ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಸ್ಯಾರಿಗೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲ್ ಅನ್ನೋದು ರನ್ನಿಂಗ್ ಬ್ಲೌಸ್ ಮೆಟೀರಿಯಲ್ ಇದೆ. ಸೊ ತುಂಬ ಚೆನ್ನಾಗಿದೆ. ಈ ಒಂದು ಬ್ಲೌಸನ್ನು ಕೂಡ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು. ಇಲ್ಲ ಯಾವುದೇ ಒಂದು ಬ್ಲ್ಯಾಕ್ ಕಲರಲ್ಲಿ ಬ್ಲೌಸ್ ಇದೆ ಅಂತ ಹೇಳಿದ್ರೆ ಅದನ್ನು ಹಾಕ್ಕೊಂಡು ಕೂಡ ನೀವು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈಗ ಆಲ್ರೆಡಿ ನಾನು ಬ್ಲ್ಯಾಕ್ ಕಲರ್ ಬ್ಲೌಸನ್ನೇ ವೇರ್ ಮಾಡಿದ್ದೀನಿ, ಇದು ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನೀವು ಬ್ಲೌಸ್ ಇಲ್ಲದೇನೂ ಕೂಡ ಈ ಒಂದು ಸ್ಯಾರಿಯನ್ನು ತಗೊಂಡ್ರೆ, ಆಲ್ರೆಡಿ ಎಲ್ಲರ ಹತ್ರನೂ ಇರುತ್ತೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಅನ್ನೋದು. ಸೊ ಇದು ಬ್ಲ್ಯಾಕ್ ಕಲರ್ ಬ್ಲೌಸ್ಗೂ ಕೂಡ ವೇರ್ ಮಾಡ್ಬೋದು. ಇಲ್ಲ ಇದರಲ್ಲಿ ಏನೇ ರನ್ನಿಂಗ್ ಬ್ಲೌಸ್ ಮೆಟೀರಿಯಲ್ ಬಂದಿದೆ, ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಡು ನೀವು ವೇರ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅನ್ನೋದು. ಧಾರಾಳವಾಗಿ ತಗೊಳ್ಬೋದು. ಇಲ್ಲ ರೀಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ತುಂಬ ಶೈನಿಂಗ್ ಕೂಡ ಇದೆ. ಕಾಟನ್ ಸಿಲ್ಕ್ ಆದ್ರೂ ನೋಡ್ತಾ ಇರೋ ಹಾಗೆ ನೀವು ವಿಡಿಯೋದಲ್ಲಿ ಈ ಸ್ಯಾರಿಗೆ ಬಂದಿರೋಂಥ ಶೈನಿಂಗು ತುಂಬಾ ಚೆನ್ನಾಗಿದೆ. ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಥರನೇ ಇದೆ. ಈ ಒಂದು ಆರ್ಡರ್ಗೂ ಕೂಡ ಅಷ್ಟೇ ಮಾರ್ಜಿನನ್ನು ಇಟ್ಕೊಳ್ಳೋದಾದರೆ ನೀವು ಒಂದು 200 ರುಪೀಸನ್ನು ಇಟ್ಕೊಳ್ಬೋದು. ಇಲ್ಲ 100 ರುಪೀಸ್ ಕೂಡ ಇಟ್ಕೊಳ್ಬೋದು. ಜಾಸ್ತಿ ನೀವು ಸ್ಟಾರ್ಟಿಂಗಲ್ಲಿ ನೀವು ವರ್ಕನ್ನು ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ಯಾರೀಸ್ಗಳಿಗೆ ಒಂದು 150 ರುಪೀಸನ್ನು ಆ್ಯಡ್ ಮಾಡಿಕೊಂಡು ರೀಸೇಲ್ ಮಾಡಿ. ಹಾಗಾದ್ರೇ ಕಸ್ಟಮರ್ಸ್ಗಳು ಕೂಡ ಕಡಿಮೆ ಇರೋ ಕಡೆನೇ ಅಲ್ವಾ ಎಲ್ಲರೂ ಕೂಡ ಬರೋದು. ಸೊ ಹಾಗಾಗಿ ಸ್ವಲ್ಪ ಮಾರ್ಜಿನನ್ನು ಕಡಿಮೆ ಇಟ್ಕೊಂಡೆ ನೀವು ಕೂಡ ಸೇಲ್ ಮಾಡಿ. ಈ ಒಂದು ಸ್ಯಾರಿಗೆ ನಾನು ಒಂದು 200 ರೂಪಾಯಿನ ಆ್ಯಡ್ ಮಾಡಿ ಕೂಡ ಸೇಲ್ ಮಾಡ್ತಾ ಇದ್ದೀನಿ. ಕಸ್ಟಮರ್ಸ್ಗಳು ಕೂಡ ತಗೊಳ್ತಾ ಇದ್ದಾರೆ. ಸೊ ನೋಡಿದ್ರಲ್ವಾ, ಈ ಒಂದು ಆರ್ಡರನ್ನು ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಎರಡೂ ಆರ್ಡರ್ಗಳನ್ನ ನೋಡಿದ್ರಲ್ವಾ, ಈ ಎರಡೂ ಆರ್ಡರ್ಗಳನ್ನು ಕೂಡ ಅಷ್ಟೇ ರೀಸೇಲ್ ಮಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಆದಂಥ ಆರ್ಡರ್ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ಇವತ್ತಿನ ನನ್ನ ವರ್ಕ್ ಫ್ರಮ್ ಹೋಮ್ ಜಾಬ್ನ ಅರ್ನಿಂಗ್ಸ್ ಎಷ್ಟು ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಹೌದು, ಇವತ್ತಿನ ಅರ್ನಿಂಗ್ಸ್ ಎಷ್ಟು ಅನ್ನೋದನ್ನ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಚೆಕ್ ಮಾಡಿ. ಇಷ್ಟು ಅರ್ನಿಂಗ್ಸ್ ಅನ್ನೋದು ನನಗೆ ಬಂದಿರೋ ಅಂಥದ್ದು. ಇದೇ ಒಂದು ಅರ್ನಿಂಗ್ಸನ್ನು ನೀವು ಕೂಡ ಮಾಡ್ಬೋದು. ಏನಾರು ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ, ನಿಮ್ಗೆ ಏನಾರ ಈ ಒಂದು ವರ್ಕ್ ಬಗ್ಗೆ ಡೌಟ್ಸ್ ಇದ್ದರೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು, ನಾನು ತಿಳಿದಿರೋ ಅಷ್ಟನ್ನ ನಿಮಗೂ ಕೂಡ ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಜೆನ್ಯೂನ್ ಆಗಿ ಟ್ರಸ್ಟಬಲ್ ಆಗಿ ಯಾವುದಿರುತ್ತೆ ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೀವು ಕೂಡ ಈ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕಣ್ಣು ಮುಚ್ಕೊಂಡು ಶುರು ಮಾಡ್ಬೋದು. ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟು, ಝೀರೋ ಇನ್ವೆಸ್ಟ್ಮೆಂಟಿಂದ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.